ಗ್ರಾಮ್ಸ್ನಷ್ಟು ಚಿಕನ್ ತಂದಿದ್ದೇನೆ ಇಲ್ಲಿ. ನಿಮಗೆ ಕಾಣ್ತಿರುವ ಹಾಗೆ ಇದು ಲಾಲಿಪಾಪದ್ದು ಪೀಸ್ಗಳು, ವಿಂಗ್ಸನ್ನು ಲಾಲಿಪಾಪ್ಗೆ ಈ ಲಾಲಿಪಾಪ್ ಫ್ರೈ ಮಾಡಲಿಕ್ಕೆ ಹೇಗೆ ನಾವು ರೆಡಿ ಮಾಡ್ತೇವೆ ಹಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಚಿಕನ್ ಲಾಲಿಪಾಪ್ ಡ್ರೈ ಮಾಡ್ತಾ ಇದ್ದೇನೆ, ಗ್ರೇವಿ ಮಾಡ್ತಾ ಇಲ್ಲ. ಹಾಗೆ ತುಂಬಾ ಸಿಂಪಲ್, ಜಾಸ್ತಿ ಮಾತನಾಡೋದಂತ ಬೇಡ, ಬೇಗನೆ ಇದಕ್ಕೊಂದು ಮ್ಯಾರಿನೇಷನ್ ಮಾಡುವ. ಮೊದಲಿಗೆ ನಮಗೆ ಒಂದು ಚಿಲ್ಲಿ ಪೇಸ್ಟ್ ಹಾಕಲಿಕ್ಕೆ ಉಂಟು. ಇಲ್ಲಿ ಒಂದು ಚಿಲ್ಲಿ ಪೇಸ್ಟ್ ರೆಡಿ ಮಾಡಿದ್ದೇನೆ ನಾನು. ಇದು ನಾನು ನಮ್ಮ ಬ್ಯಾಡಿಗೆ ಮೆಣಸನ್ನು ಬಿಸಿ ನೀರಲ್ಲಿ ಹಾಕಿ ಅದನ್ನು ಮಿಕ್ಸಿ ಮಾಡಿ ನಂತರ ರೆಡಿ ಮಾಡಿರುವಂಥದ್ದು. ಬ್ಯಾಡಿಗೆ ಮೆಣಸು ಮಾತ್ರ ಅಲ್ಲ, ಸ್ವಲ್ಪ ಬ್ಯಾಡಿಗೆ ಮೆಣಸು ಹಾಗೆ ನಮ್ಮ ಗಿಡ್ಡ ಮೆಣಸು ಅಂತ ಉಂಟು ಖಾರಕ್ಕೆ ಬೇಕಾಗಿ, ಅದೆರಡನ್ನು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿರುವಂಥದ್ದು. ಕಲರ್ ಕೂಡ ಬರ್ತದೆ, ನಾವು ಬಿಸಿ ನೀರಲ್ಲಿ ನೆನೆ ಹಾಕಿದರೆ ಒಳ್ಳೆ ಕಲರ್ ಬರ್ತದೆ. ಇದನ್ನು ಹಾಕುವ. ಇದೊಂದು 2.5 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ನಮ್ಮ ಕಾಯಿ ಮೆಣಸಿನದ್ದು ಜಜ್ಜಿ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಕರಿಮೆಣಸಿನ ಹುಡಿ, ಅರಿಶಿನ ಹುಡಿ ಅರ್ಧ ಟೀ ಸ್ಪೂನಷ್ಟು, ನಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು 2 ಟೀ ಸ್ಪೂನಷ್ಟು ವಿನಿಗರ್, 1 ಟೇಬಲ್ ಸ್ಪೂನಷ್ಟು ಸಾಸ್, ರುಚಿಗೆ ಉಪ್ಪು. ಸರಿ ಮಿಕ್ಸ್ ಮಾಡುವ. ಮೋಡ ಇಡೀ ಹಿಡ್ದಿದೆ, ಮಳೆ ಬರುವ ಮುನ್ಸೂಚನೆ ಉಂಟು. ಆಯಿತು, ಇದನ್ನು ಒಂದು ನಾನು ಅರ್ಧ ಗಂಟೆ ಮ್ಯಾರಿನೇಷನ್ ಆಗಲಿಕ್ಕೆ ಇಡ್ತೇನೆ. ಹೇಗೂ ಚಿಕನ್ ವಿಂಗ್ಸ್ ಅಲ್ವಾ, ಅಷ್ಟೇನು ಟೈಮ್ ಬೇಕಾಗಲ್ಲ ಎಳಿಲಿಕ್ಕೆ. ಆಯಿತು, ಮ್ಯಾರಿನೇಟ್ ಆಗಲಿ. ಇನ್ನಿದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಮೊಟ್ಟೆ, ಮಿಕ್ಸ್ ಮಾಡುವ. ಬೇಕಾದ್ರೆ ಇದನ್ನು ಡಬಲ್ ಫ್ರೈ ಮಾಡ್ಬೋದು. ನಾನು ಡಬಲ್ ಫ್ರೈ ಅಂತ ಮಾಡ್ತಾ ಇಲ್ಲ, ನಮಗೆ ಸಿಂಗಲ್ ಫ್ರೈಯಲ್ಲಿ ಬರ್ತದೆ ಒಂದು ಕ್ರಿಸ್ಪಿನೆಸ್. ಜಾಸ್ತಿ ಕ್ರಿಸ್ಪಿನೆಸ್ ಬೇಕು ಅಂತ ಹೇಳಿದ್ರೆ ಒಂದು ಡಬಲ್ ಫ್ರೈ ಮಾಡಿದರೆ ಆಯಿತು. ಹೇಗಿವೆ ಒಳ್ಳೆ ರೆಡ್ ಕಲರ್ ಆಗಿದೆ. ಇದು ಒಂದು ಬ್ಯಾಡಿಗೆ ಮೆಣಸದ್ದೇ ಕಲರು. ಕ್ಲಾಸ್ ಆಗಿದೆ. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಇದನ್ನು. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ ಒಂದು ಪ್ರೆಸ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋ ಸಿಗುವ. ಬಾಯ್.